ಜೂನ್ 12 ಪ್ರತಿ ವರ್ಷ ನಾವು ಬಾಲಕಾರ್ಮಿಕ ವಿರೋಧಿ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಬಂದಿದ್ದೇವೆ. ಅದೇ ರೀತಿ ಇವತ್ತಿನ ದಿವಸ ನಾವು ಈ ಕ್ರಿಶ್ಚಿಯನ್ ಪಬ್ಲಿಕ್ CMI ಸ್ಕೂಲಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಕ್ಕಳಿಗೋಸ್ಕರ, ಆ ಮಕ್ಕಳಿಗೆ ಅಂದರೆ ಈಗಿನ ಮಕ್ಕಳೇ ನಾಳಿನ ನಾಗರಿಕರು ಎಂಬ ಉದ್ದೇಶದಿಂದ ಅವರಲ್ಲಿ ಈ ಒಂದು ಅರಿವನ್ನು ಮೂಡಿಸಿದಂಥ ಸಂದರ್ಭದಲ್ಲಿ ಮುಂದಿನ ದಿನಮಾನಗಳಲ್ಲಿ ಹೆಚ್ಚು ಒಂದು ಬಾಲಕಾರ್ಮಿಕರ ಒಂದು ನಿರ್ಮೂಲನೆ ಆಗುವ ಸಾಧ್ಯತೆ ಇರುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾವು ಇವತ್ತಿನ ದಿವಸ ಈ ಒಂದು ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ಈ ಶಾಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ನಮ್ಮ ಉದ್ದೇಶ ಇಷ್ಟೇ, ಪ್ರತಿಯೊಬ್ಬರಿಗೂ ಸಹಿತ ಈ ಬಾಲಕಾರ್ಮಿಕರಿಂದ ಆಗುವ ಅನಾಹುತಗಳು ಏನು ಅನ್ನೋದ್ರ ಬಗ್ಗೆ ಜನಸಾಮಾನ್ಯರಿಗೆ ತಿಳುವಳಿಕೆ ಹೇಳಬೇಕು. ಆ ನಿಟ್ಟಿನಲ್ಲಿ ನಾವು ಈ ಬೀದಿ ನಾಟಕಗಳ ಮುಖಾಂತರ ಮತ್ತು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಈ ರೀತಿಯಾದಂಥ ಒಂದು ಕಾರ್ಯಕ್ರಮಗಳನ್ನು ಏರ್ಪಡಿಸಿ ಅರಿವು ಮೂಡಿಸಿದ ಸಂದರ್ಭದಲ್ಲಿ ಈ ಒಂದು ಬಾಲಕಾರ್ಮಿಕ ಒಂದು ವಿರೋಧಿ ಪದ್ಧತಿಯನ್ನು ನಾವು ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಇವತ್ತಿನ ದಿವಸ ಈ ಒಂದು ಶಾಲೆಯಲ್ಲಿ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ಕಾರ ಸರ್. ನಮಸ್ಕಾರ ಸರ್. ನೀವು ಇವತ್ತು ಮಕ್ಕಳ ಹಕ್ಕುಗಳ ಸಂರಕ್ಷಣಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಕೈಲಾಸ ಸತ್ಯಾರ್ಥಿ ಚಿಲ್ಡ್ರನ್ ಫೌಂಡೇಶನ್ ಕೂಡ ನಮ್ಮ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಕೆಲಸ ಮಾಡ್ತಾ ಇದೆ. ಅದೇ ರೀತಿ ಕಾರ್ಮಿಕ ಕಲ್ಯಾಣ ಇಲಾಖೆಯೂ ಕೂಡ ಕೆಲಸ ಮಾಡ್ತಾ ಇದೆ. ಇವತ್ತು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಕ್ಕೆ ಸಂಬಂಧಪಟ್ಟಂತೆ ಮಕ್ಕಳ ಹಕ್ಕುಗಳ ಸಂರಕ್ಷಣೆಗೋಸ್ಕರ ತಾವೆಲ್ಲ ಏನೆಲ್ಲ ಯೋಜನೆಗಳನ್ನ ಹಾಕಿಕೊಂಡಿದ್ದೀರಾ ಸರ್? ಸರ್, ಇದು ನಾವು ಕೈಲಾಸ ಸತ್ಯಾರ್ಥಿ ಚಿಲ್ಡ್ರನ್ ಫೌಂಡೇಶನ್ ಕಡೆಯಿಂದ ಇವತ್ತು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಕಾರ್ಮಿಕ ಇಲಾಖೆಯ ಸಹಯೋಗದೊಂದಿಗೆ. ಇವತ್ತು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಇಷ್ಟೇ, ಪ್ರತಿಯೊಂದು ಮಗುವನ್ನು ಕೂಡ ಶಿಕ್ಷಣದ ವ್ಯವಸ್ಥೆ ಒಳಗಡೆ ತರಬೇಕು. ಮತ್ತು ಎಲ್ಲೇ ಶಾಲೆ ಬಿಟ್ಟಂಥ ಮಕ್ಕಳು, ಶಿಕ್ಷಣದಿಂದ ವಂಚಿತರಾಗಿರುವಂಥ ಮಕ್ಕಳು ಎಲ್ಲೇ ಕಂಡು ಬಂದರೂ ಅಂಥ ಮಕ್ಕಳನ್ನು ಅವರ ಒಂದು ಕೂಲಿ ಕಾರ್ಮಿಕತೆಯಿಂದ ಅವ್ರನ್ನ ಮುಕ್ತಗೊಳಿಸಿ ಅವರನ್ನು ಮುಖ್ಯವಾಹಿನಿಗೆ ತರಬೇಕು ಮತ್ತು ಒಂದು ಶಿಕ್ಷಣದ ವ್ಯವಸ್ಥೆ ಒಳಗಡೆ ತರಬೇಕು ಅನ್ನೋ ನಿಟ್ಟಲ್ಲಿ ಇವತ್ತು ಎಲ್ಲ ಕಡೆ ಶಿಕ್ಷಣ ಇಲಾಖೆ ಮತ್ತು ಕಾರ್ಮಿಕ ಇಲಾಖೆ ಹಾಗೂ ಗ್ರಾಮ ಪಂಚಾಯಿತಿ ಎಲ್ಲ ಕಡೆಯೂ ನಾವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಇದರ ಮುಖ್ಯ ಉದ್ದೇಶ ಪ್ರತಿಯೊಬ್ಬ ಒಂದು ಮಗುವಿಗೂ ಕೂಡ ಶಿಕ್ಷಣ ವಂಚಿತ ಆಗಬಾರ್ದು, ಅವ್ರಿಗೆ ಒಂದು ಶಿಕ್ಷಣ ವ್ಯವಸ್ಥೆ ಒಳಗಡೆ ತಂದು ಅವರನ್ನು ಭವಿಷ್ಯವನ್ನು ಕಟ್ಕೊಳ್ಳಿಕ್ಕೆ ಇವತ್ತು ಕೈಲಾಸ ಸತ್ಯಾರ್ಥಿ ಅಂತ ಧೀಮಂತ ನಾಯಕರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಬಾಲಮಿತ್ರ ಗ್ರಾಮ ಅನ್ನೋ ಒಂದು ವಿಶೇಷ ಕಾನ್ಸೆಪ್ಟಲ್ಲೇ ಇಟ್ಕೊಂಡು ಆ ಮುಖಾಂತರ ಪ್ರತಿಯೊಂದು ಮಗು ಕೂಡ ಎಲ್ಲೂ ಕೂಡ ಅವರು ಶಿಕ್ಷಣದಿಂದ ವಂಚಿತರಾಗದೆ ಅವರು ಎಲ್ಲರೂ ಅವರ ಒಂದು ಮುಂದಿನ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ಸಹಾಯ ಆಗಲಿ ಅಂತೇಳಿ ಇವತ್ತು ಜೂನ್ 12ನೇ ತಾರೀಕು ನಾವು ಎಲ್ಲ ನಮ್ಮ ಕೈಲಾಸ ಸತ್ಯಾರ್ಥಿ ಚಿಲ್ಡ್ರನ್ ಫೌಂಡೇಶನ್ ವಿಶ್ವದಾದ್ಯಂತ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ಪ್ರತಿಯೊಂದು ಸಮುದಾಯದಲ್ಲೂ ಕೂಡ ಇದರ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದೇವೆ. ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಈ ಥರ ಎಲ್ಲೇ ಬಾಲಕಾರ್ಮಿಕ ಮಕ್ಕಳು, ದುಡಿಯುವಂಥ ಮಕ್ಕಳು, ಶಿಕ್ಷಣದಿಂದ ವಂಚಿತರಾಗಿರುವಂಥ ಮಕ್ಕಳು ಎಲ್ಲೇ ಕಂಡು ಬಂದರೂ ಅವರನ್ನು ಮುಖ್ಯವಾಹಿನಿಗೆ ತರಲಿಕ್ಕೆ ನಾವೆಲ್ಲ ಶ್ರಮ ವಹಿಸ್ತೀವಿ. ಅದಕ್ಕೆ ನಮಗೆ ಇಲಾಖೆಯ ಒಂದು ಸಹಯೋಗ ಕೂಡ ಇರುತ್ತೆ ಅಂತ ಹೇಳ್ತಾ ಈ ಒಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ದಿವಸ ನಾವೆಲ್ಲರೂ ಕೂಡ ಈ ಒಂದು ಕಂಕಣಬದ್ಧರಾಗಿ ನಾವೆಲ್ಲ ಕಾರ್ಯನಿರ್ವಹಿಸೋಣ ಅಂತೇಳಿ ಈ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು. ನಮಸ್ತೆ ಸರ್. ನಮಸ್ಕಾರ ಸರ್. ಮಕ್ಕಳಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಯೋಜನೆಗಳು ಹಾಕ್ಕೊಡಿ ಸರ್ ಇಲಾಖೆ ವತಿಯಿಂದ? ಸರ್ ನಮಸ್ಕಾರ. ನಾವು ಕಾರ್ಮಿಕ ಇಲಾಖೆ ವತಿಯಿಂದ ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆ ಮಾಡಲಿಕ್ಕೆ ಪಣ ತೊಟ್ಟಿದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ಈ ಆಂದೋಲನವನ್ನು ನಮ್ಮ ಗುಂಡ್ಲುಪೇಟೆ ತಾಲೂಕು ವ್ಯಾಪ್ತಿಯಲ್ಲಿ ಮಾಡ್ತಾಯಿದ್ವಿ. ಇದಕ್ಕೆ ನಮ್ಮ ಸತ್ಯಾರ್ಥಿ ಫೌಂಡೇಶನ್ನವರು, ನಮ್ಮ ಸ್ಥಳೀಯ ಮಿತ್ರರು, ಮಾಧ್ಯಮ ಮಿತ್ರರು ಎಲ್ಲ ಸಹಕಾರ ಕೊಟ್ಟಿದ್ದಾರೆ. ಅವರಿಗೆಲ್ಲರಿಗೂ ನಮ್ಮ ಇಲಾಖೆಯ ಪರವಾಗಿ ವಂದನೆಗಳನ್ನ ತಿಳಿಸ್ತೀನಿ. ಶುಭವಾಗಲಿ ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ. ಇವತ್ತು ಜೂನ್ 12 ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ ಇದೆ. ಇವತ್ತಿಗೆ ಸಂಬಂಧಪಟ್ಟಂತೆ ಶಾಲಾ ಕಾಲೇಜುಗಳಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನ ತಾವು ಹಮ್ಮಿಕೊಂಡಿದ್ದೀರಿ ಮೇಡಮ್? ಸರ್, ಮುಖ್ಯವಾಗಿ ಇದು ಕಾರ್ಮಿಕರ ಇಲಾಖೆಗೆ ಸಂಬಂಧಪಡುತ್ತೆ. ನಾನು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಯಾಗಿದ್ದೀನಿ ಗುಂಡ್ಲುಪೇಟೆ. ಮಾನವನ ಜೀವನದಲ್ಲಿ ಬಾಲ್ಯ ಅನ್ನೋದು ತುಂಬ ಅತ್ಯಂತ ಅಮೂಲ್ಯವಾದಂಥ ಕಾಲಘಟ್ಟ. ಈ ಬಾಲ್ಯದಲ್ಲಿ ಗೊತ್ತಿಲ್ಲದಲೇ ಮಕ್ಕಳುಗಳನ್ನು ಕಾರ್ಮಿಕರನ್ನಾಗಿ ದುಡಿಸ್ಕೊಂಡು ಅವರ ಬಾಲ್ಯವನ್ನು ತುಂಬ ಹಿಂಸಾತ್ಮಕವಾಗಿ ಮಾಡುವಂಥ ಪದ್ಧತಿ, ಅನಿಷ್ಟ ಪದ್ಧತಿ ನಮ್ಮಲ್ಲಿದೆ. ಹಾಗಾಗಿ ಬಾಲಕಾರ್ಮಿಕರನ್ನು ವಿರೋಧಿಸಬೇಕು, ಬಾಲಕಾರ್ಮಿಕ ಪದ್ಧತಿಯನ್ನು ನಿರ್ಮೂಲನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಜೂನ್ 12 ವಿಶ್ವ ಬಾಲಕಾರ್ಮಿಕರ ವಿರೋಧಿ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಸೊ ಈ ಸಂಬಂಧ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೀನಿ. ನಾನು ಸಹ ಎಲ್ಲೆಲ್ಲಿ ಸಾಧ್ಯವಿದೆಯೋ ಅಲ್ಲೆಲ್ಲ ಬಾಲಕಾರ್ಮಿಕ ಪದ್ಧತಿ ನಡೀತಾ ಇರೋದನ್ನು ತಕ್ಷಣ ತಡೆಯುವಂಥ ಕಾರ್ಯಕ್ರಮ ನಮ್ಮ ಅಂಗನವಾಡಿಯ ಕಾರ್ಯಕರ್ತೆಯರಿಗೆ ತಿಳುವಳಿಕೆಯನ್ನು ಹೇಳೋದ್ರ ಮೂಲಕ ನಮ್ಮ ಇಲಾಖೆಯಿಂದ ಈ ಪದ್ಧತಿಯನ್ನು ನಿರ್ಮೂಲನೆ ಮಾಡೋದಕ್ಕೆ ಸಂಪೂರ್ಣ ಸಹಕಾರ ನಾನು ನೀಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ತುಂಬ ಧನ್ಯವಾದಗಳು ಮೇಡಮ್. ಧನ್ಯವಾದ.